ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋವಿನಲ್ಲಿ ನಾನು ಯೂನಿವರ್ಸಿಂದ ಪ್ರೆಸೆಂಟ್ ನಿಮ್ಮ ಲೈಫ್ನಲ್ಲಿ ಏನಿದೆ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಫಾರ್ ಯೋರ್ ಪ್ರೆಸೆಂಟ್ ಸಿಚುವೇಶನ್ ಇದ್ರ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು 2 ಸ್ಟೋನ್ಸ್ನ ತೋರಿಸ್ತಾ ಇದ್ದೀನಿ, ಮೊದಲನೇದು ಹಾಗೂ ಇದು ಎರಡನೇದು. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಆಗುತ್ತೆ ಆ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡಿಕೊಡಿ, ಇದು ಅಥವಾ ಇದು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಲೆಟ್ಸ್ ಸಿ ಯೂನಿವರ್ಸಿಂದ ಗೈಡಿಂಗ್ ಏಂಜಲ್ಸಿಂದ ಏನಿದೆ ಮೆಸೇಜ್ ಅಂತ. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನಿದೆ, ವಾಟ್ ಈಸ್ ದ ಮೆಸೇಜ್ ಫ್ರಮ್ ದ ಯೂನಿವರ್ಸ್ ಅಂತ ನಾನೀಗ ಹೇಳ್ತೀನಿ. ನೋಡೋಣ ಏನು ಬರುತ್ತೆ ಅಂತ. ಸೊ ನಿಮಗೆ ಬೇಸ್ ಚಕ್ರ ಬರ್ತಾ ಇದೆ. ಸೊ ಬೇಸ್ ಚಕ್ರ ಬಂದಾಗ ಏನಾಗುತ್ತೆ ಅಂದರೆ, ಸ್ವಲ್ಪ ಇನ್ಸೆಕ್ಯೂರಿಟೀಸ್ ನಿಮಗೆ ಕಾಡ್ತಾ ಇದೆ ಪ್ರೆಸೆಂಟ್ನಲ್ಲಿ. ಮೇ ಬಿ ಸ್ವಲ್ಪ ನಿಮ್ಮ ಲೈಫ್ನಲ್ಲಿ ಮೇಜರ್ ಪ್ರಾಬ್ಲಮ್ಸೇ ಬಂದಿದೆ. ಯಾಕೆಂದರೆ ನಿದ್ದೆ ಸರಿಯಾಗಿ ಬರದೇ ಇರ್ಬೋದು, ಫೈನಾನ್ಷಿಯಲ್ ಕ್ರೈಸಿಸ್ ಬರ್ತಾ ಇರ್ಬೋದು, ಸರಿಯಾಗಿ ಹೆಲ್ತ್ ಇಶ್ಯೂಸ್ ಇರ್ಬೋದು. ಸೊ ನಿಮಗೆ ಒಂದು ಕಂಫರ್ಟ್ ಪ್ರೆಸೆಂಟ್ನಲ್ಲಿ ಸಿಗ್ತಾ ಇಲ್ಲ. ಇದಕ್ಕೆ ನೀವು ಸ್ವಲ್ಪ ಫೋಕಸ್ ಮಾಡುವಂಥದ್ದು, ರೆಸ್ಟ್ ಮಾಡುವಂಥದ್ದು, ಸ್ಟ್ರೆಸ್ನ ಇಂಟೆನ್ಸಾಗಿ ಅನುಭವಿಸ್ತಾ ಇದ್ದೀರಾ ಅಂತಲೇ ಬರ್ತಾ ಇದೆ. ಸಮ್ವೇರ್ ನಿಮ್ಮ ಈ ಒಂದು ಬೇಸ್ ಚಕ್ರ ಹ್ಯಾಸ್ ಬೀನ್ ಎಫೆಕ್ಟೆಡ್, ಆಯಿತಾ. ರೀಜಾಯ್ಸ್ ಆ್ಯಂಡ್ ಸೆಲೆಬ್ರೇಷನ್ ಬರ್ತಾ ಇದೆ. ಸೊ ಇವಾಗ ಇರುವಂಥ ಒಂದು ಕಂಡೀಷನಲ್ಲಿ ನೀವು ಎಷ್ಟು ಕಾಮ್ ಆ್ಯಂಡ್ ಕಂಪೋಸ್ಡ್ ಆಗಿರ್ತೀರಾ, ಎಷ್ಟು ರಿಲ್ಯಾಕ್ಸ್ಡ್ ಆಗಿರ್ತೀರಾ, ಆವಾಗ ನೀವು ಈ ಒಂದು ಸಿಚುವೇಷನಿಂದ ಆಚೆ ಬರೋಕ್ಕೆ ಸಾಧ್ಯ. ಯಾರಿಗಾದರೂ ನಿಮ್ಮ ಲೈಫ್ನಲ್ಲಿ ಪ್ರೆಸೆಂಟ್ನಲ್ಲಿ ಇರುವಂಥ ಮೇಜರ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ದಯವಿಟ್ಟು ಅದಕ್ಕೆ ನೀವು ಯಾವುದೇ ರೀತಿಯಾದ ಆ್ಯಕ್ಷನ್ ತೊಗೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ಯೂನಿವರ್ಸ್ ಹೇಳ್ತಾ ಇರೋದೇನೆಂದರೆ, ಇವಾಗಿರುವಂಥ ಕಂಡೀಷನಲ್ಲಿ ನೀವು ನಿಮಗೆ ಇಂಪಾರ್ಟೆನ್ಸ್ ಕೊಡಬೇಕಾಗತ್ತೆ. ನಿಮ್ಮ ಮೆಂಟಲಿ ವೀಕ್ ಆಗ್ತಾ ಇದ್ದೀರಲ್ಲ, ಆ ಒಂದು ವಿಚಾರವನ್ನು ತೆಗೆದುಹಾಕಬೇಕು ಅಂದರೆ ಮಾನಸಿಕ ಸ್ಥಿಮಿತವನ್ನು ತಗೋಬೇಕಾಗತ್ತೆ ಮತ್ತು ಒಳ್ಳೆಯ ನಿದ್ರೆನ ಮಾಡಬೇಕಾಗತ್ತೆ, ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕಾಗತ್ತೆ. ನಿಮ್ಮನ್ನು ನೀವೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ, ಬಹಳ ಯೋಚನೆ ಮಾಡಿಕೊಂಡು ಡ್ರೈನ್ ಔಟ್ ಆಗ್ತಾ ಇದ್ದೀರಾ. ಸೊ ಇದಕ್ಕೆ ಸೊಲ್ಯೂಷನ್ ಏನು ಬರ್ತಾ ಇರೋದು ಅಂದರೆ ರೀಜಾಯ್ಸ್ ಆ್ಯಂಡ್ ಸೆಲೆಬ್ರೇಷನ್. ನಿಮಗೆ ಹತ್ತಿರ ಇರುವಂಥವ್ರು, ನಿಮಗೆ ಇಷ್ಟ ಆಗಿರುವಂಥ ಜನರ ಜೊತೆ ಟೈಮ್ನ ಸ್ಪೆಂಡ್ ಮಾಡಿ ಅಂತ ಮೆಸೇಜ್ ಬರ್ತಾ ಇದೆ. ಅದು ನಿಮ್ಮ ಮೆಸೇಜ್ ಆಗಿತ್ತು. ಐ ಹೋಪ್ ಇಟ್ ಹೆಲ್ಪ್ ಬಿಕಾಸ್ ದಟ್ ಈಸ್ ವಾಟ್ ಈಸ್ ದ ಗೈಡೆನ್ಸ್. ಯಾರು ಈ ಒಂದು ಸ್ಟೋನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ರು, ನಿಮ್ಮ ಮೆಸೇಜ್ ಏನಿದೆ ಯೂನಿವರ್ಸಿಂದ ಅಂತ ಚೆಕ್ ಮಾಡಿ ಹೇಳ್ತೀನಿ. ಆ್ಯಂಡ್ ಲೆಟ್ಸ್ ಸಿ ಏನು ಬರುತ್ತೆ ಅಂತ ಚೆಕ್ ಮಾಡಿ ಹೇಳ್ತೀನಿ, ನೋಡೋಣ. ಹಿಯರ್ ಯು ಗೋ. ಸೊ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಟ್ರೂತ್ ಬರ್ತಾ ಇದೆ. ಪ್ರೆಸೆಂಟ್ನಲ್ಲಿ ನಿಮಗೆ ಸತ್ಯದ ಒಂದು ಯು ವಿಲ್ ಫೇಸ್ ದ ಟ್ರೂತ್. ಸೊ ಅದೊಂದು ಅನುಭವ ಆಗುತ್ತೆ. ಯಾವುದು ಮುಚ್ಚಿಟ್ಟಿದ್ದಾರೆ ಅಥವಾ ಯಾವ ಒಂದು ಸತ್ಯವನ್ನು ನೀವು ತಿಳ್ಕೋಬೇಕು ಅಂತ ಕಾಯ್ತಾ ಇದ್ರಿ, ಅದಕ್ಕೆ ಟೈಮ್ ಬಂದಿದೆ. ಕಹಿ ಸತ್ಯ ಅಂತಲೇ ಹೇಳ್ಬೋದು. ಆ ಒಂದು ಸತ್ಯ ನಿಮಗೆ ಅರಗಿಸ್ಕೊಳ್ಳೋಕ್ಕಾಗದೇ ಇರ್ಬೋದು, ನೋವಾಗ್ಬೋದು, ಅದು ನಿಮಗೆ ಕಾಡಬಹುದು ಕೂಡ, ಅಥವಾ ಈ ಒಂದು ಸತ್ಯದಿಂದ ರಿಲೇಷನ್ಶಿಪ್ ಕೂಡ ಬ್ರೇಕ್ ಆಗ್ಬೋದು. ಸೊ ಬಿ ರೆಡಿ ಟು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫೇಸ್ ದ ಟ್ರೂತ್. ಓಕೆ, ಮೇ ಬಿ ನಿಮಗೆ ರಿಲೇಷನ್ಶಿಪ್ಸ್ನಲ್ಲಿ ಈ ಒಂದು ಸತ್ಯದಿಂದ ಸ್ವಲ್ಪ ಇಂಬ್ಯಾಲೆನ್ಸ್ ಕೂಡ ಆಗಬಹುದು. ಓಕೆ, ಯಾವುದು ಮುಚ್ಚಿಟ್ಟಿದೆ, ಈ ಒಂದು ವಿಷಯ ನನಗೆ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ತಾ ಇತ್ತು, ಆ ಒಂದು ವಿಷಯದಲ್ಲಿ ನಿಮಗೆ ಕ್ಲಾರಿಟಿ ಲೈಫ್ನಲ್ಲಿ ಸಿಗುತ್ತೆ ಅಂತ ಬರ್ತಾ ಇದೆ. ಓ ಮೈ ಗಾಡ್, ಇಮೋಷ್ನಲ್ ವಿಡ್ರಾವಲ್ ಬರ್ತಾ ಇದೆ. ಹಾಗೆ ಆಗುತ್ತಲ್ಲ, ಯಾವಾಗ ನಿಮಗೆ ಸತ್ಯದ ಅರಿವಾಗುತ್ತೆ, ಸತ್ಯದ ಒಂದು ವಿಚಾರ ಮನಸ್ಸಿಗೆ ನಾಟುತ್ತೆ, ಇಮೋಷ್ನಲಿ ವಿಡ್ರಾ ಆಗ್ತೀರಾ. ಅಂದರೆ ಸ್ವಲ್ಪ ಒಂಟಿತನ ಕಾಡುವಂಥದ್ದು, ಬೇಜಾರಾಗ್ಬೋದು, ಮಾನಸಿಕವಾಗಿ ಕುಗ್ಗಬಹುದು. ಸೊ ಇದು ಒಂದು ಸ್ವಲ್ಪ ನಿಮಗೆ ಟ್ರಬಲ್ಸಮ್ ಪೀರಿಯಡ್ ಅಂತ ಹೇಳ್ತೀನಿ. 2 ವೀಕ್ಸ್. ಓಕೆ, 2 ವೀಕ್ಸ್ನಲ್ಲಿ ಕೇರ್ಫುಲ್ ಆಗಿರಿ, ಪ್ರಿಪೇರ್ ಆಗಿರಿ. ಯಾಕೆಂದರೆ ಅದು ನಿಮಗೆ ನೋವು ಕೊಡುವಂಥ ಸಂಗತಿನೇ ಆಗಿರುತ್ತೆ, ಅದು ಬೇಜಾರು ಮಾಡುವಂಥ ವಿಚಾರನೇ ಬರುತ್ತೆ ಮತ್ತು ರಿಲೇಷನ್ಶಿಪ್ಸ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಬರ್ತಾ ಇದೆ. ಜಸ್ಟ್ ಬಿ ಪ್ರಿಪೇರ್ಡ್ ಟು ಇಟ್. ಯಾಕಂದರೆ ಒಂದೊಂದು ವಿಷಯಗಳನ್ನ ನಾವು ನಮ್ಮ ಕೈ ಮೀರಿ ಹೋದಾಗ ಅದನ್ನ ನಾನು ಸರಿ ಮಾಡ್ತೀನಿ ಅಂತ ಇದನ್ನು ನೀವು ಸರಿ ಮಾಡೋಕ್ಕಾಗಲ್ಲ. ಇದು ನೀವು ತಿಳ್ಕೊಬೇಕು. ಇದು ತಿಳ್ಕೊಂಡ್ಮೇಲೆ ನೋವಾಗುತ್ತೆ, ಸಹಿಸ್ಕೊಂಡು ಮುಂದೆ ಹೋಗಬೇಕಾಗತ್ತೆ. ಸೊ ಬಿ ಪ್ರಿಪೇರ್ಡ್ ಅಂತಲೇ ಬರ್ತಾ ಇದೆ. ಐ ಹೋಪ್ ದಿಸ್ ಮೆಸೇಜ್ ಹೆಲ್ಪ್ ಯು. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.